ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಗಳನ್ನ ಪಶ್ಚಿಮ ಬಂಗಾಳದಲ್ಲಿ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಈಗ ಅವರನ್ನ ಬೆಂಗಳೂರಿಗೆ ಕರೆತರಲಾಗಿದೆ ನಿನ್ನೆ ತಡರಾತ್ರಿ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಉಗ್ರರನ್ನ ಬೆಂಗಳೂರಿಗೆ ಕರೆತಂದಿದ್ದಾರೆ ಎನ್ಐಎ. ಕೋಲ್ಕತ್ತಾದಿಂದ ತಡರಾತ್ರಿ 1:30ಕ್ಕೆ ಬೆಂಗಳೂರಿಗೆ ಶಿಫ್ಟ್. ಬಟ್ ಅವರು ಬಾಂಬ್ ಇಟ್ಟಿರೋದೇ ನಿಜ ಆದಮೇಲೆ ಶಂಕಿತ ಉಗ್ರ ಏನು, ಉಗ್ರ ಅಂತಾನೆ ಕರಿಬೋದು ಡೈರೆಕ್ಟ್ ಆಗಿ. ಮಾಧ್ಯಮಗಳ ಕಣ್ತಪ್ಪಿಸಿ ಶಂಕಿತರನ್ನ ಈಗ ಎನ್ಐಎ ಕರ್ಕೊಂಡು ಹೋಗಿದೆ. ರಾತ್ರಿ 1:30ಕ್ಕೆ ಬೆಂಗಳೂರು ಕರ್ಕೊಂಡು ಬಂದಿದ್ದಾರೆ. ಶಂಕಿತ ಉಗ್ರರಾದ ಮುಸಾವೀರ್ ಮತ್ತು ಅಬ್ದುಲ್ ಮತೀನ್ ತಾಹಾ ಇವರಿಬ್ಬರನ್ನು ಕರ್ಕೊಂಡು ಬಂದಿದ್ದಾರೆ. ಬೆಳಗ್ಗೆ ಇವತ್ತು 10 ಗಂಟೆಗೆ ಎನ್ಐಎ ವಿಶೇಷ ಕೋರ್ಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. 14 ದಿನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಎನ್ಐಎ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಮಡಿವಾಳ ಇಂಟ್ರಾಗೇಷನ್ ಸೆಲ್ನಲ್ಲಿ ಎನ್ಐಎ ವಿಚಾರಣೆಯನ್ನು ಮಾಡ್ತಾರಂತೆ. ಇವತ್ತಿಂದ ಶುರುವಾಗುತ್ತೆ. ಮೊದಲು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಆ ನಂತರ ಇಂಟ್ರಾಗೇಷನ್ ಶುರು ಮಾಡ್ತಾರೆ. ಶಂಕಿತ ಇಬ್ಬರು ಉಗ್ರರನ್ನು ವಿಚಾರಣೆ ನಡೆಸ್ತಾರೆ ಎನ್ಐಎ ಅಧಿಕಾರಿಗಳೇ ಡೈರೆಕ್ಟಾಗಿ. ಆರೋಪಿ ಅಬ್ದುಲ್ ಮತೀನ್ ತಾಹಾ ಮತ್ತು ಮುಸಾವೀರ್ ಇವರಿಬ್ಬರ ವಿಚಾರಣೆ ಆಗಬೇಕಿನ್ನೂ ಕೂಡ. ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಇವರಿಬ್ಬರು ಬಂಧಿತರಾಗಿದ್ದಾರೆ. ಮುಜಾಮಿಲ್ ಶರೀಫ್ ಮತ್ತು ಮಾಜ್ ಮುನೀರ್ ಹೇಳಿಕೆಯನ್ನು ಆಧರಿಸಿ ವಿಚಾರಣೆಯನ್ನು ಮಾಡ್ತಾರಂತೆ. ಅಂದರೆ ಈ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಯಾರ್ಯಾರ ಪಾತ್ರ ಏನಿತ್ತು, ಬಾಂಬ್ ಬ್ಲಾಸ್ಟ್ ಕೃತ್ಯದ ಹಿಂದೆ ಯಾರೆಲ್ಲ ಭಾಗಿಯಾಗಿದ್ದಾರೆ, ಮತ್ತು ರಾಮೇಶ್ವರಂ ಕೆಫೆಯಲ್ಲೇ ಬಾಂಬ್ ಬ್ಲಾಸ್ಟ್ ಯಾಕೆ ಮಾಡಿದ್ರು, ಬೇರೆ ಎಲ್ಲೆಲ್ಲಿ ವಿಧ್ವಂಸಕ ಕೃತ್ಯ ಎಸಗೋದಕ್ಕೆ ಪ್ಲ್ಯಾನ್ ಮಾಡಿದ್ರು, ಈ ಎಲ್ಲ ವಿವಿಧ ಆಯಾಮಗಳಲ್ಲಿ ವಿಚಾರಣೆಯನ್ನು ಎನ್ಐಎ ಅವರು ನಡೆಸಬೇಕು. ಯಾಕೆಂದರೆ ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಈ ಎಲ್ಲ ಪಾಯಿಂಟ್ಸ್ಗಳು ಬೇಕಲ್ಲ. ಹಾಗಾಗಿ 14 ದಿನ ತಮ್ಮ ಕಸ್ಟಡಿ ಕೇಳ್ತಾರೆ. ಕೋರ್ಟ್ ಎಷ್ಟು ದಿನ ಕೊಡುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಇವತ್ತು ಬೆಳಗ್ಗೆ 10 ಗಂಟೆಗೆ ಹಾಜರುಪಡಿಸ್ತಾರಂತೆ. ಈಗಾಗಲೇ 24 ಅವರ್ಸ್ನಲ್ಲಿ ಮಾಡಬೇಕಾಗಿತ್ತು. ಬಟ್ ಅವರು ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಬರೋದಕ್ಕೆ ಸಮಯ ಹಿಡಿದಿದೆ. ಅವ್ರು ಬಂದಿರೋದೇ ರಾತ್ರಿ 1:30ಕ್ಕೆ. ಹಾಗಾಗಿ ಬೆಳಗ್ಗೆ 10 ಗಂಟೆಗೆ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಿ ಅದಾದ ನಂತರ ವಶಕ್ಕೆ ಪಡ್ಕೊಂಡು ನಂತರ ವಿಚಾರಣೆಯನ್ನು ಒಂದು ರೀತಿ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ನಡೆಸ್ತಾರೆ. ಯಾಕೆಂದರೆ ತುಂಬ ಸೆನ್ಸಿಟಿವ್ ಕೇಸ್ ಇದು, ಎಲ್ಲಿ ಏನು ಅಂತ ಗೊತ್ತಾಗಬಾರ್ದು. ಹಾಗಾಗಿ ತುಂಬ ಅಜ್ಞಾತ ಸ್ಥಳದಲ್ಲಿ ಅವರ ವಿಚಾರಣೆ ನಡೆಯುತ್ತೆ. ಎಸ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡಿತಾ ಹೋಗೋಣ. ಎಸ್ ಉಮೇಶ್, ಇವಾಗ ಬೆಂಗಳೂರಿಗಂತೂ ಕರ್ಕೊಂಡು ಬಂದರು, ಈಗ ಮುಂದಿನ ಪ್ರೊಸೀಜರ್ಸ್ ಏನೇನು ಅಂತ? ಅರವಿಂದ್, ತಡರಾತ್ರಿ 7 ಗಂಟೆ ಸುಮಾರಿಗೆ ಬೆಂಗಳೂರಿನ ಏರ್ಪೋರ್ಟ್ಗೆ ಕರ್ಕೊಂಡ್ಬಂದಿರುವಂಥದ್ದು. ಏರ್ಪೋರ್ಟಿಂದ ನೇರವಾಗಿ ಮಡಿವಾಳದ FSL ಸೆಂಟರ್ಗೆ ಈಗ ಪ್ರಮುಖ ಇಬ್ಬರು ಆರೋಪಿಗಳನ್ನು ಕೂಡ ಈಗ ಕರ್ಕೊಂಡ್ಬಂದಿರುವಂಥದ್ದು. 10 ಗಂಟೆ ನಂತರದಲ್ಲಿ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿ 14 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಎನ್ಐಎ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಈಗಾಗಲೇ ಮಾಹಿತಿ ಲಭ್ಯ ಆಗಿರುವಂಥದ್ದು. ಯಾಕೆಂದರೆ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಆರೋಪಿಗಳು ಅಂದರೆ 43 ದಿನಗಳ ನಂತರದಲ್ಲಿ ಸಿಕ್ಕಿರುವಂಥದ್ದು. ರಾಮೇಶ್ವರ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಈ ಇಬ್ಬರು ಕೂಡ ಪ್ರಮುಖ ಪಾತ್ರ ವಹಿಸಿದ ಕಾರಣಕ್ಕಾಗಿ ಇವರನ್ನ ವಿಚಾರಣೆ ಬಾಕಿ ಇದೆ. ಮತ್ತು ಈ ಹಿಂದೆ ಕೂಡ ಅರೆಸ್ಟ್ ಆಗಿದ್ದಂಥ ಇದೇ ಪ್ರಕರಣದಲ್ಲಿ ಇನ್ನಿಬ್ಬರು ಏನು ಅರೆಸ್ಟ್ ಆಗಿದ್ರು, ಮುಜಾಮಿಲ್ ಮತ್ತು ಇನ್ನೊಬ್ಬ ಆರೋಪಿ ಏನು ಅರೆಸ್ಟ್ ಆಗಿದ್ದ, ಅವರಿಬ್ಬರದ್ದು ಕೂಡ ಪೊಲೀಸರ ಎನ್ಐಎ ಅಧಿಕಾರಿಗಳು ವಿಚಾರಣೆ ಮಾಡಿದರು. ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ರಾಮೇಶ್ವರ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಇವರ ಪಾತ್ರಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಆ ಆಧಾರದ ಮೇಲೆ ಆ ದಾಖಲೆಗಳನ್ನು ಆಧರಿಸಿ ಇವರಿಬ್ಬರನ್ನು ಕೂಡ ತೀವ್ರ ವಿಚಾರಣೆ ಮಾಡಬೇಕಾಗುತ್ತೆ. ವಿಚಾರಣೆ ಮಾಡಿದ ನಂತರದಲ್ಲಿ ಯಾಕೆ ರಾಮೇಶ್ವರ ಕೆಫೆಯಲ್ಲೇ ಬಾಂಬ್ ಬ್ಲಾಸ್ಟ್ ಮಾಡಿದರು, ಮತ್ತು ಈ 4 ವರ್ಷಗಳ ಹಿಂದೆ ಕೂಡ ಈ ಆರೋಪಿಗಳು ಎನ್ಐಎ ಅಧಿಕಾರಿಗಳಿಗೆ ಬೇಕಾಗಿದ್ದರು, ಈ 4 ವರ್ಷಗಳಿಂದ ಏನೆಲ್ಲ ಕೆಲಸ ಮಾಡ್ಕೊಂಡಿದ್ರು, ಎಲ್ಲಿ ಉಳ್ಕೊಂಡಿದ್ರು, ಮತ್ತು ಯಾವುದಾದ್ರೂ ಬೇರೆ ದುಷ್ಕೃತ್ಯಗಳಲ್ಲಿ ಇವರೆಲ್ಲ ಭಾಗಿಯಾಗಿದ್ರು ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ಮಾಡಬೇಕಾಗುತ್ತೆ. ತನಿಖೆ ಮಾಡಿದ ನಂತರದಲ್ಲಿ ಈ ಬಾಂಬ್ ಬ್ಲಾಸ್ಟ್ನ ಸಂಪೂರ್ಣವಾದ ಮಾಹಿತಿ ಲಭ್ಯ ಆಗಬೇಕಾಗಿರುವಂಥದ್ದು. ಈಗಾಗಲೇ ಲಭ್ಯ ಆಗಿರುವ ಮಾಹಿತಿ ಪ್ರಕಾರ ಎನ್ಐಎ ಅಧಿಕಾರಿಗಳು ನೆನ್ನೇನು ಕೋಲ್ಕತ್ತಾದಲ್ಲಿ ಇವರು ಪತ್ತೆ ಆಗ್ತಾರೆ. ಇಬ್ಬರು ಪ್ರಮುಖ ಆರೋಪಿಗಳು ತೀರಾ PGಯಲ್ಲಿ ತುಂಬ ಕಡಿಮೆ ರೇಟ್ ಇರುವಂಥ PGಗಳಾಗಿರ್ಬೋದು ಮತ್ತು ಲಾಡ್ಜ್ಗಳಾಗಿರ್ಬೋದು ಇಂಥ ಕಡೆ ಉಳ್ಕೋತಾರೆ. ಮತ್ತು ಹಿಂದೂ ಹೆಸರಿನ ಏನು ದಾಖಲೆಗಳನ್ನ ಉಳ್ಕೊಂಡು ಅಂಥ ಕಡೆ ಉಳ್ಕೊಳ್ಳುವಂಥ ಕೆಲಸ ಮಾಡ್ಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಮತ್ತು ಪ್ರಮುಖವಾಗಿ ಹಿಂದೆ ಅರೆಸ್ಟ್ ಆಗಿದ್ದಂಥ ಮತೀನ್ ಆಗಿರ್ಬೋದು ಮತ್ತು ಮುಜಾಮಿಲ್ ಏನಿದ್ರು, ಇವರು ಅರೆಸ್ಟ್ ಆದಂಥ ವೇಳೆಯಲ್ಲಿ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿ ಸಿಕ್ಕಿತ್ತು. ಅಂದರೆ ಕೋಡ್ ವರ್ಡ್ ಬಳಸಿ ಅವರು ಒಂದು ಕಡೆ ಒಬ್ರನ್ನೊಬ್ರು ಸಂಪರ್ಕ ಮಾಡುವಂಥದ್ದು, ಒಂದು ಕಡೆಯಿಂದ ಮತ್ತೊಂದು ಕಡೆ ಟ್ರಾವೆಲ್ ಮಾಡುವಂಥದ್ದು ಮಾಡ್ತಿದ್ದಾರೆ ಅನ್ನೋ ಆಟಿನಲ್ಲಿ. ಹಾಗಾಗಿ ಕೋಲ್ಕತ್ತಾದಲ್ಲಿ ಇರೋದ್ರ ಬಗ್ಗೆ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಈಗ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡ್ಕೊಂಡ್ಬಂದಿದ್ದಾರೆ. ಪ್ರಮುಖವಾಗಿ ಈಗ ಇಬ್ಬರನ್ನು ವಿಚಾರಣೆ ಮಾಡಿದ ನಂತರದಲ್ಲೇ ಇವರು ಯಾವೆಲ್ಲ ಕೃತ್ಯಗಳಲ್ಲಿ ಭಾಗಿಯಾಗಿದ್ರು, 4 ವರ್ಷಗಳಿಂದ ಇವರು ಎಲ್ಲೆಲ್ಲಿದ್ದರು ಮತ್ತು ಏನೆಲ್ಲ ಕೆಲಸ ಮಾಡಿದ್ದಾರೆ,
ಈ ಪ್ರಕರಣದಲ್ಲಿ ಬೇರೆ ಯಾರು 4 ಜನ ಹೊರತುಪಡಿಸಿ ಬೇರೆ ಯಾರನ್ನು ಜೊತೆಗೆ ಸಪೋರ್ಟ್ ಇದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಬೇಕಾಗಿರುವಂಥದ್ದು. ಅರವಿಂದ್, ಇದು ತುಂಬ ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದ ಉಮೇಶ್, ಬೇರೆ ಬೇರೆ ಕೇಸ್ಗಳಲ್ಲಿ ಸ್ಪಾಟ್ ಮಹಜರ್ ಮಾಡ್ತಾರಲ್ಲ ಆ ಥರನೂ ಕೂಡ ಮಾಡ್ತಾರೆ ಅಂತ ಅನ್ಸುತ್ತೆ. ಎನಿವೆ, ಥ್ಯಾಂಕ್ ಯು ಉಮೇಶ್, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ. ಸ್ಪಾಟ್ ಮಹಜರ್ ಮಾಡಬೇಕಾದ್ರೆ ಜನ ಸೇರಿಬಿಡ್ತಾರೆ, ಗಲಭೆ ಗದ್ದಲಗಳಾಗಬಹುದು, ಬಟ್ ಮಾಡಲೇಬೇಕಾದಂತಹ ಫಾರ್ಮಾಲಿಟೀಸ್ ಇರೋದ್ರಿಂದ ಮಧ್ಯರಾತ್ರಿ ಆ ಥರ ಸಂದರ್ಭದಲ್ಲಿ ಏನಾದ್ರು ಮಾಡಬಹುದು ಅಂತ ಅನ್ಸುತ್ತೆ. ನೋಡೋಣ. ಇನ್ನು ರಾಮೇಶ್ವರಂ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧ ಸುಮಾರು 42-43 ದಿನಗಳಿಂದ ತಲೆಮರೆಸಿಕೊಂಡಿದ್ದಂತಹ ಆರೋಪಿಗಳನ್ನು ಕೊನೆಗೂ ಕೂಡ NIA ಅಧಿಕಾರಿಗಳು ಪಶ್ಚಿಮ ಬಂಗಾಳದಲ್ಲಿ ಹೆಡೆಮುರಿ ಕಟ್ಟಿದ್ದಾರೆ. ಕೆಫೆ ಬಾಂಬ್ ಪ್ರಕರಣದಿಂದ ಆರೋಪಿಗಳ ಹುಡುಕಾಟಕ್ಕೆ ತಲೆ ಕೆಡಿಸಿಕೊಂಡಿದ್ದ NIA ಟೀಮ್ ಸಾಕಷ್ಟು ಕಾರ್ಯಾಚರಣೆ ನಡೆಸಿತ್ತು. ವಿವಿಧ ಪ್ರಕರಣಗಳಲ್ಲಿ ಬೇಕಾಗಿದ್ದ ಆರೋಪಿಗಳನ್ನು NIA ಟೀಮ್ ಕಳೆದ 4 ವರ್ಷದಿಂದ ಹದ್ದಿನ ಕಣ್ಣಿಟ್ಟು ಹುಡುಕ್ತಾ ಇತ್ತು. ಇದೀಗ ಪಶ್ಚಿಮ ಬಂಗಾಳದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನು NIA ತಂಡ ಬಂಧಿಸಿದೆ. ಈ ಆರೋಪಿಗಳ ಬಂಧನ ಹೇಗಾಯಿತು ಅಂತ ಒಂದಷ್ಟು ಪಾಯಿಂಟ್ಸ್ ಇದೆ, ನೋಡ್ಬೋಣ. 4 ವರ್ಷಗಳಿಂದ ತಲೆಮರೆಸ್ಕೊಂಡಿದ್ರು ಆರೋಪಿಗಳು. ಅಂದರೆ ಇದೊಂದೇ ಅಲ್ಲ, ಇವ್ರ ಮೇಲೆ ಬೇರೆ ಬೇರೆ ಕೇಸ್ಗಳಿತ್ತು. NIA ಅವರು 4 ವರ್ಷದಿಂದ ಹುಡುಕ್ತಾ ಇದ್ರು, 4 ವರ್ಷದಿಂದ ತಲೆಮರೆಸ್ಕೊಂಡಿದ್ರು. ವಿದೇಶದಿಂದ ಬಂದ ಹಣದಿಂದ ಜೀವನ ಮಾಡ್ತಾ ಇದ್ರಂತೆ ಈ ಆರೋಪಿಗಳು. ಯಾಕೆಂದರೆ ಅವರಿಗೆ ಕೆಲಸ ಕಾರ್ಯ ಇಲ್ಲ, ಜೀವನ ದುಡ್ಬೇಕಲ್ಲ, ವಿದೇಶದಿಂದ ಹಣ ಬರ್ತಾ ಇತ್ತಂತೆ. ಈಗಲೂ ಹಾಗೆಯೇ ವಿದೇಶದಿಂದ ಹಣ ಬರ್ತಾ ಇತ್ತು. ವಿದೇಶದಿಂದ ಬಂದ ಹಣದಿಂದಲೇ ಇವರು ತಗ್ಲಾಕೊಂಡಿರೋದು. ಅದನ್ನೇ ವಾಚ್ ಮಾಡ್ತಾ ಇದ್ರು NIA ಅವರು. 15 ದಿನಗಳ ಹಿಂದೆಯಷ್ಟೇ ಮುಸಾವೀರ್ ಅಕೌಂಟ್ಗೆ ಹಣ ಬಂದು ಬಿದ್ದಿತ್ತು. ಇವರು ಬ್ಯಾಂಕ್ ಎಲ್ಲ ಚೆಕ್ ಮಾಡ್ತಾ ಇದ್ರು, ಅಕೌಂಟ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ರು. ಇವನು ಯಾವಾಗ ಹಣ ಡ್ರಾ ಮಾಡ್ತಾನೆ ಅಂತ ಹುಡುಕಾಟವನ್ನು ನಡೆಸ್ತಾ ಇದ್ರಂತೆ. ಕಳೆದ 4 ದಿನಗಳ ಹಿಂದೆ ಈ ಆರೋಪಿಗಳು ಹಣವನ್ನು ಡ್ರಾ ಮಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಹಣ ಡ್ರಾ ಮಾಡಿದ್ದಾರೆ ಅಂತ ಅಂದರೆ ಯಾವ ATM ಏನು ಎತ್ತ ಅಂತ ಗೊತ್ತಾಗುತ್ತಲ್ಲ. ಅದರ ಆಧಾರದ ಮೇಲೆ NIA ಅಧಿಕಾರಿಗಳು ಇವರು ವೆಸ್ಟ್ ಬೆಂಗಾಲ್ನಲ್ಲೇ ಇದ್ದಾರೆ ಅಂತ ಹೇಳಿ ಇವರನ್ನು ಬಂಧಿಸಿದ್ರು ಅಂತ. ಇನ್ನು ಆರೋಪಿಗಳಿಗೆ ವಿದೇಶದಿಂದ ಹಣ ಅಂದಾಗ ಆಶ್ಚರ್ಯ ಆಗುತ್ತೆ. ಯಾವ ದೇಶದಿಂದ ಬರ್ತಾ ಇತ್ತು, ಯಾರಿದ್ದಾರೆ, ಇವ್ರ ಹಿಂದೆ ಇಷ್ಟಕ್ಕೂ ಯಾರಿದ್ದಾರೆ ಅಂತ ಗೊತ್ತಾಗಬೇಕಲ್ಲ. ಕೆಫೆ ಬಾಂಬ್ ಬ್ಲಾಸ್ಟ್ ಆರೋಪಿಗಳಿಗೆ ವಿದೇಶದಿಂದ ಹಣ ಬರ್ತಾ ಇತ್ತು. ಭಯೋತ್ಪಾದಕ ಕೃತ್ಯವನ್ನು ನಡೆಸೋದಕ್ಕೆ ಅಂತಲೇ ದುಡ್ಡು ಹಾಕ್ತಾ ಇದ್ರಂತೆ. ಅದು ಏನು, ನಿಷೇಧಿತ ಕ್ರಿಪ್ಟೋ ಕರೆನ್ಸಿ ಮೂಲಕ ವ್ಯವಹಾರವನ್ನು ಮಾಡ್ತಾ ಇದ್ರಂತೆ. ಕ್ರಿಪ್ಟೋ ಕರೆನ್ಸಿ ವಹಿವಾಟು ಮಾಡೋದಕ್ಕೆ ನಕಲಿ ಅಕೌಂಟನ್ನು ಕೂಡ ಇವರು ಓಪನ್ ಮಾಡ್ಕೊಂಡಿದ್ರಂತೆ. ನಕಲಿ ಅಕೌಂಟ್ ಮಾಡೋದಕ್ಕೆ ಫೇಕ್ ಡಾಕ್ಯುಮೆಂಟನ್ನು ಯೂಸ್ ಮಾಡಿದ್ರಂತೆ. ಕಳ್ಳರು ಎಲ್ಲ ನಕಲು ಮಾಡೋದೇ, ಯಾವುದು ಅಸಲಿ ಯಾವುದಿರುತ್ತೆ ಇವ್ರ ಹತ್ರ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಮತ್ತೊಂದು ಮಗದೊಂದು ಎಲ್ಲ ಫೇಕ್ ಮಾಡಿಸ್ಕೊಂಡಿರ್ತಾರೆ, ಇನ್ಕ್ಲೂಡಿಂಗ್ ಪಾಸ್ಪೋರ್ಟ್. ಯಾವುದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಲ್ಲ ಇವ್ರ ಹತ್ರ. ಅದರ ಆಧಾರದ ಮೇಲೆ ಅಕೌಂಟ್ ಓಪನ್ ಮಾಡಿರ್ತಾರೆ. ಯಾವುದೋ ಎಲ್ಲಿಂದನೋ ಯಾವುದೋ ಒಂದು ಕಂಪ್ನಿಯಿಂದ ದುಡ್ಡು ಬಂದು ಬೀಳ್ತಾ ಇರುತ್ತೆ, ಇವರು ತಗೊಂಡು ಎಂಜಾಯ್ ಮಾಡ್ತಿರ್ತಾರೆ. ಬಟ್ ಅದನ್ನೂ ಬಿಡದೇನೆ ಹುಡುಕಿ ಕೊನೆಗೆ ಅವರನ್ನು ಅರೆಸ್ಟ್ ಮಾಡುವಲ್ಲಿ NIA ಅಧಿಕಾರಿಗಳು ಸಫಲರಾಗಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡಿತಾ ಹೋಗೋಣ. ಎಸ್ ರಾಘು, ಈಗ ಇವರನ್ನ ಅಂದರೆ ಇವರು 42 ದಿನ ಆಗೋಗಿತ್ತು ಇವರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ. ಇವ್ರನ್ನ ಟ್ರೇಸ್ ಮಾಡಿದ್ದು, ಇವ್ರನ್ನ ಲೊಕೇಟ್ ಮಾಡಿದ್ದು ಮತ್ತು ಇವ್ರನ್ನ ಬಂಧಿಸಿದ್ದು, ಈ ಕಾರ್ಯಾಚರಣೆ ಹೇಗಿತ್ತು ಅಂತ ಪ್ರಶ್ನೆ. ಅರವಿಂದ್, ಕಳೆದ 4 ವರ್ಷಗಳಿಂದ ಈ ಇಬ್ಬರು ಮೇಲೆ ಕೂಡ ಒಂದಷ್ಟು ಹದ್ದಿನ ಕಣ್ಣನ್ನು ಇಡುವಂಥ ಕೆಲಸಗಳನ್ನು NIA ಅಧಿಕಾರಿಗಳ ತಂಡ ಮಾಡಿತ್ತು. ಬಹಳ ಪ್ರಮುಖವಾಗಿ ದೇಶದಲ್ಲಾಗಿದ್ದಂಥ ಒಂದಷ್ಟು ಗಂಭೀರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇವರ ಮೇಲೆ ಹದ್ದಿನ ಕಣ್ಣಿಡುವಂಥ ಕೆಲಸವನ್ನು NIA ಅಧಿಕಾರಿಗಳ ತಂಡಗಳು ಮಾಡಿದ್ರು. 4 ವರ್ಷಗಳಿಂದ ಇವರು NIA ಅಧಿಕಾರಿಗಳ ತಂಡಕ್ಕೆ ಕೈಗೆ ಸಿಕ್ಕಿರಲಿಲ್ಲ. ಅದಾದ ಬಳಿಕ ಅವರಿಗೆ 3 ಲಕ್ಷ ರೂಪಾಯಿನ ತಲೆಗೆ ಘೋಷಣೆಯನ್ನು ಮಾಡಿದ್ರು. ಯಾರು ಅವರ ಸುಳಿವನ್ನು ಕೊಡ್ತಾರೆ ಅವರಿಗೆ ಒಂದು 3 ಲಕ್ಷ ರೂಪಾಯಿಯನ್ನು ಕೊಡ್ತೇವೆ ಎನ್ನುವಂತಹ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ರು. ಬಟ್ ಆದರೆ ಅವರು ಸಿಕ್ಕಿರಲಿಲ್ಲ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ನ ಬಳಿಕ ಅವರಿಗೆ ಮತ್ತೆ 10 ಲಕ್ಷ ರೂಪಾಯಿಯನ್ನ ಆಫರ್ ಮಾಡಲಾಗುತ್ತೆ. ಅಂದ್ರೆ ಯಾರು ಅವರ ಸುಳಿವನ್ನ ಕೊಡ್ತಾರೆ ಅವರಿಗೆ 10 ಲಕ್ಷ ರೂಪಾಯಿಯನ್ನ ನೀಡಲಾಗುತ್ತೆ ಅನ್ನುವಂತ ಒಂದಷ್ಟು ಆಫರ್ ಅನ್ನ ನೀಡುತ್ತೆ. ಬಟ್ ಆದ್ರೂ ಕೂಡ ಅವರು ಸುಳಿವು ಸಿಕ್ಕಿರೋದಿಲ್ಲ. ಕಳೆದ 4 ವರ್ಷಗಳಿಂದಲೂ ಕೂಡ ಈ ಉಗ್ರರು ಏನಿರ್ತಾರೆ ಇವರು ವಿದೇಶಗಳಿಂದ ಬರ್ತಾ ಇದ್ದಂಥ ಹಣಗಳೇನಿರ್ತಾ ಇತ್ತು, ಕ್ರಿಪ್ಟೋ ಕರೆನ್ಸಿಗಳ ಮುಖಾಂತರ ಅಕೌಂಟ್ಗೆ ಹಣಗಳನ್ನು ಹಾಕಿಸ್ಕೊಳ್ತಾ ಇದ್ರು. ಆ ನಕಲಿ ಅಕೌಂಟ್ಗಳ ಮುಖಾಂತರವಾಗಿ ವಿದೇಶದಿಂದ ಬರ್ತಾ ಇದ್ದಂಥ ಹಣಗಳ ಮುಖಾಂತರವಾಗಿ ಜೀವನವನ್ನು ಸಾಗಿಸ್ತಾ ಇದ್ರು ಅನ್ನುವಂಥದ್ದು NIA ಅಧಿಕಾರಿಗಳಿಗೆ ಒಂದು ಲೀಡ್ ಸಿಕ್ಕಿರುತ್ತೆ. ಆ ಲೀಡ್ನ ಆಧಾರದ ಮೇಲೆ ಇವರ ಅಕೌಂಟ್ಗಳನ್ನು ಹ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಅಕೌಂಟ್ಗಳ ಮುಖಾಂತರ ಇವರು ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ತಾ ಇದ್ರೆ ಅಲ್ಲಿ ಅವರನ್ನು ಟ್ರೇಸ್ ಔಟ್ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಲೀಡ್ಗಳನ್ನು ತೆಗೆದುಕೊಳ್ತಾರೆ. ಆ ನಿಟ್ಟಿನಲ್ಲಿ ಕಳೆದ 4 ದಿನಗಳ ಹಿಂದೆ ಅಂದ್ರೆ ಕಳೆದ 15 ದಿನಗಳ ಹಿಂದೆ ಅಕೌಂಟ್ಗೆ ಮುಸಾವೀರ್ ಅವರ ಅಕೌಂಟ್ಗೆ ಹಣ ಬಂದಿರುತ್ತೆ. ಆ ಆಧಾರದ ಮೇಲೆ ಹಣವನ್ನು ಯಾವಾಗ ಡ್ರಾ ಮಾಡ್ತಾರೆ ಎನ್ನುವಂತಹ ಸುಳಿವಿಗಾಗಿ NIA ಅಧಿಕಾರಿಗಳ ತಂಡ ಕಾದು ಕುಳಿರುತ್ತೆ. ಅದರಂತೆ ಕಳೆದ 4 ದಿನಗಳ ಹಿಂದೆ ಕೋಲ್ಕತ್ತಾದಿಂದ ಒಂದು 100-150 ಕಿಲೋಮೀಟರ್ ಅಂತರದಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ಈ ಅಕೌಂಟನ್ನು ಅಂದರೆ ಹಣವನ್ನು ಡ್ರಾ ಮಾಡ್ತಾರೆ. ಆ ಹಣವನ್ನು ಡ್ರಾ ಮಾಡಿದ ಸಂದರ್ಭಗಳಲ್ಲಿ ನೇರವಾಗಿ ಅಲ್ಲಿ NIA ತಂಡ ನೇರವಾಗಿ ಅಲ್ಲಿಗೆ ಹೋಗುತ್ತೆ. ಹಣವನ್ನು ಡ್ರಾ ಮಾಡಿರುವಂಥ ಪ್ರದೇಶದಲ್ಲಿ ಅವರ ಹುಡುಕಾಟವನ್ನು ಮಾಡುತ್ತೆ. ಅಲ್ಲಿ ಇವರಿಗೆ ಅವ್ರು ಇರುವಂಥದ್ದು
ಸುಳಿವು ಸಿಗುತ್ತೆ. ಆ ನಂತರದಲ್ಲಿ ಅವರನ್ನು ಪತ್ತೆ ಮಾಡಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಎನ್ಐಎ ಅಧಿಕಾರಿಗಳ ತಂಡ ಅಲ್ಲಿ ಮಾಡಿರುವಂಥದ್ದು. ಸೊ ಒಂದಂತೂ ಸ್ಪಷ್ಟವಾಗಿದೆ, ಇವರಿಗೆ ವಿದೇಶಗಳಿಂದ ಬರ್ತಾ ಇದ್ದಂಥ ಹಣ ಏನಿತ್ತು ಆ ಹಣಗಳ ಮುಖಾಂತರವೇ ಇವರು ಜೀವನ ನಡೆಸ್ತಾ ಇದ್ರು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ. ಅರವಿಂದ್. ಓಕೆ ರಾಘು, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಓಕೆ, ಇನ್ನು ಈ ಈ ಯಾರನ್ನ ಬಂಧಿಸಿದಾರಲ್ಲ ಇವರು ಕೊಟ್ಟಿರ್ತಕ್ಕಂಥ ಫೇಕ್ ಅಡ್ರೆಸ್ ಕಲಬುರಗಿ ಅಡ್ರೆಸ್ ಅದು ಆ್ಯಕ್ಚುಲಿ. ಆ ಕಲಬುರಗಿ ಅಡ್ರೆಸ್ ಕೂಡ ಫೇಕ್ ಅಂತ ಗೊತ್ತಾಗಿದೆ. ನಮ್ಮ ಕಲಬುರಗಿ ಪ್ರತಿನಿಧಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ಕಲೆ ಹಾಕಿ ಒಂದು ವಾಕ್ಥ್ರೂ ಮಾಡಿದ್ದಾರೆ. ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ನಡೆದಂತಹ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಏನಂದರೆ ಪ್ರಮುಖ ಆರೋಪಿ ಏನಿದ್ದಾನೆ ತೀರ್ಥಹಳ್ಳಿಯ ಒಂದು ಶಂಕಿತ ಉಗ್ರ, ಆತನಿಗೂ ಕೂಡ ಕಲಬುರಗಿಗೂ ಕೂಡ ನಂಟಿರುವ ಬಗ್ಗೆ ಎನ್ಐಎ ಅಧಿಕಾರಿಗಳು ಹಲವು ಬಾರಿ ಕಲಬುರಗಿಗೆ ಬಂದು ಭೇಟಿಯನ್ನು ಕೊಟ್ಟಿದ್ದಾರೆ. ಇನ್ನು ನಿನ್ನೆ ಆ ಒಂದು ಶಂಕಿತ ಉಗ್ರ ಏನಂದರೆ ಪಶ್ಚಿಮ ಬಂಗಾಳದಲ್ಲಿ ಬಂಧನವಾಗಿದ್ದಾನೆ. ಇನ್ನು ಬಂಧನ ಆದಂತಹ ಸಂದರ್ಭದಲ್ಲಿ ಏನು ಪ್ರಮುಖ ಆರೋಪಿ ಇದ್ದಾನೆ ಇವ ತೀರ್ಥಹಳ್ಳಿಯ ನಿವಾಸಿಯಾದಂತಹ ಮಿಜಾಬಿರ್ ಸಾಜಿದ್ ಹುಸೇನ್ ಎಂಬ ಶಂಕಿತ ಉಗ್ರ ಏನಿದ್ದಾನೆ, ಈತ ಏನಂದರೆ ಪಶ್ಚಿಮ ಬಂಗಾಳದ ವಿವಿಧ ಸಣ್ಣ ಪುಟ್ಟ ಲಾಡ್ಜ್ಗಳಲ್ಲಿ ತಲೆಮರೆಸಿಕೊಳ್ಳಲು ಏನಂದರೆ ಕಲಬುರಗಿಯ ವರ್ಧಾ ನಗರದ ಅನ್ಮೋಲ್ ಎಂಬ ಒಂದು ಯುವಕನ ಆಧಾರ್ ಕಾರ್ಡನ್ನು ಬಳಕೆ ಮಾಡಿರೋದು ಈಗ ಎನ್ಐಎ ಅಧಿಕಾರಿಗಳಿಗೆ ಆತನ ಬಳಿ ಸಿಕ್ಕಂತಹ ದಾಖಲೆಗಳಿಂದ ಈಗ ಪತ್ತೆಯಾಗಿದೆ. ನಾವೀಗ ಸದ್ಯ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ, ಇದು ಏನಂದರೆ ಕಲಬುರಗಿ ನಗರದ ಉದ್ನೂರ್ ರಸ್ತೆಯಲ್ಲಿರುವಂತಹ ವರ್ಧಾ ನಗರದ ಒಂದು ಬಡಾವಣೆಯಾಗಿದೆ. ಈ ಒಂದು ಬಡಾವಣೆಯಲ್ಲಿ ಒಟ್ಟು ಆ ಒಂದು ಶಂಕಿತ ಉಗ್ರ ನೀಡಿದಂತಹ ಸರ್ವೆ ನಂಬರ್ಗಳಲ್ಲಿ ಒಟ್ಟು 3 ಪ್ಲಾಟ್ಗಳು ಬರ್ತಾ ಇದ್ದು, ಅಲ್ಲಿ ಏನಂದರೆ ಒಂದು ಕಡೆ ಖಾಲಿ ನಿವೇಶನ ಇದೆ, ಇನ್ನೂ ಒಂದು ಕಡೆ ಸೈಟ್ ಇದೆ. ಆದರೆ ಪ್ರಮುಖವಾಗಿ ಏನಂದರೆ ಈಗ ಯಾರೆಲ್ಲ ಒಂದು ಯುವಕ ಏನು ಸದ್ಯ ಐಡಿಯನ್ನು ಯೂಸ್ ಮಾಡ್ಕೊಂಡಿದ್ದಾನೆ ಅನ್ಮೋಲ್ ಎಂಬ ಯುವಕ, ಆತ ಕೂಡ ಬೆಂಗಳೂರಿನ ಸದ್ಯ ಏನಂದರೆ ಹಾಲಿ ನಿವಾಸಿಯಾಗಿದ್ದಾರೆ. ಕಲಬುರಗಿಯಲ್ಲಿ ಆತನ ಮನೆ ಇದ್ದರೂ ಕೂಡ ಕಳೆದ ಹಲವು ವರ್ಷಗಳಿಂದ ಬೆಂಗಳೂರಿನಲ್ಲೇ ಆತ ವಾಸವಾಗಿರೋದ್ರಿಂದ ಈಗ ಎನ್ಐಎ ಅಧಿಕಾರಿಗಳು ಮತ್ತಷ್ಟು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಯಾಕಂದರೆ ಪ್ರಮುಖವಾಗಿ ಏನಂದರೆ ಈ ಒಂದು ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣದ ನಂತರ ಎನ್ಐಎ ಅಧಿಕಾರಿಗಳು ನೇರವಾಗಿ ಮೊದಲು ಆ ಶಂಕಿತ ಉಗ್ರ ಬಳ್ಳಾರಿಗೆ ಹೋಗಿರೋದು ಕನ್ಫರ್ಮ್ ಆಗಿರುತ್ತೆ. ಬಳ್ಳಾರಿಯ ಕೇಂದ್ರೀಯ ಬಸ್ ನಿಲ್ದಾಣ ಸೇರಿದಂತೆ ವಿವಿಧೆಡೆ ಸಂಚರಿಸಿರುವ ಬಗ್ಗೆ ಎಲ್ಲ CCTV ದೃಶ್ಯಾವಳಿಗಳು ಕೂಡ ಲಭ್ಯವಾಗುತ್ತವೆ. ಅಲ್ಲಿಂದ ಏನಂದರೆ ಆ ಓರ್ವ ಶಂಕಿತ ಉಗ್ರ ಬಳ್ಳಾರಿಯಿಂದ ನೇರವಾಗಿ ಕಲಬುರಗಿಯ ರಾಮ ಮಂದಿರ ಸರ್ಕಲ್ಗೆ ಬಂದು ಇಳ್ಕೊಂಡಿರುವಂತಹ ಬಗ್ಗೆ ಹಲವು ದಾಖಲೆಗಳು ಕೂಡ ಎನ್ಐಎ ಅಧಿಕಾರಿಗಳಿಗೆ ಲಭ್ಯವಾಗುತ್ತೆ. ಅದಾದ ಬಳಿಕ ಸುಮಾರು 8 ದಿನಗಳ ಕಾಲ ಕಲಬುರಗಿಯ ವಿವಿಧ ಲಾಡ್ಜ್ಗಳಲ್ಲಿ ಸುಮಾರು 300ಕ್ಕೂ ಅಧಿಕ ಲಾಡ್ಜ್ಗಳಲ್ಲಿ ಎನ್ಐಎ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾರೆ. ಅದರಲ್ಲೂ ಕೂಡ ರೋಜಾ ಬಡಾವಣೆ ಸೇರಿದಂತೆ ಇನ್ನಿತರ ಬಡಾವಣೆಗಳಲ್ಲಿ ಎನ್ಐಎ ಅಧಿಕಾರಿಗಳು 8 ದಿನಗಳ ಕಾಲ ಇಲ್ಲೇ ಠಿಕಾಣಿ ಹೂಡಿ ಆ ಒಂದು ಶಂಕಿತ ಉಗ್ರನಿಗಾಗಿ ಹುಡುಕಾಟವನ್ನು ನಡೆಸಿರ್ತಾರೆ. ಅದಾದ ಬಳಿಕ ಕಲಬುರಗಿಯಿಂದ ಹೈದರಾಬಾದ್ಗೆ ಹೋದಂತಹ 2 ಬಸ್ಗಳೇನಿದ್ವು ಆ ದಿನ, ಆ ಒಂದು ಹೈದರಾಬಾದ್ಗೆ ಹೋದಂತಹ ಬಸ್ನ ಒಂದು ಕಂಡಕ್ಟರ್ ಹಾಗೂ ಡ್ರೈವರ್ಗಳನ್ನು ಕೂಡ ಸುಮಾರು 2